ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನವು ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು. ದಯವಿಟ್ಟು ನಮ್ಮ ಈ ನಡಿಗೆಯ ಹೆಜ್ಜೆಗಳಿಗೆ ನೀವು ಗತಿಶಕ್ತಿಯಾಗಿ ಬನ್ನಿ. ವೀಕ್ಷಕರೇ, ಚನ್ನಪಟ್ಟಣ ಉಪಚುನಾವಣೆ ಕುರಿತು ಕಾಂಗ್ರೆಸ್ ಹಾಗೂ ಎನ್ಡಿಎ ನಡುವೆ ಜಟಾಪಟಿ ಒಂದು ಕಡೆ ಇದ್ರೆ, ಮತ್ತೊಂದು ಬದಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಉಂಟಾಗುತ್ತಿರುವ ಟಿಕೆಟ್ ವಿಚಾರದ ಒಳಗುದ್ದಾಟ. ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ಸಿ ಯೋಗೇಶ್ವರರ ನಡುವಿನ ಟಗಫರ್ ಟಾಕ್ ಫ್ಲೋ. ಈ ಟಿಕೆಟ್ ಮಾತುಗಳ ಆಂತರಿಕ ಹರಿವು ನಡು ರಸ್ತೆಯ ಮೇಲೆ ಸ್ಪೀಡ್ ಪಡೆದುಕೊಂಡು ಹರಿತಾ ಇದೆ. ಈಗಲೇ ಚುನಾವಣಾ ರಾಜಕೀಯ ನಿರೀಕ್ಷೆ ಹೊಂದಿರುವ ಸಿಪಿ ಯೋಗೇಶ್ವರರು ಬುಧವಾರ ಬೆಳ್ಳಂಬೆಳಗ್ಗೆ ದೆಹಲಿಗೆ ತಲುಪುತ್ತಿದ್ದಾರೆ ಎಂಬುವುದೇ ಈಗ ಜೆಡಿಎಸ್ ವಲಯದಲ್ಲಿ ಟಿಕೆಟ್ ಗುಮ್ಮನ ಗರಿಗೆದರುವಂತೆ ಮಾಡಿದೆ. ಬೈ ಎಲೆಕ್ಷನ್ ಟಿಕೆಟ್ ಪಡೆಯುವ ಕಟ್ಟಕಡೆಯ ಪ್ರಯತ್ನ ಮಾಡಲು ಸಿಪಿ ಯೋಗೇಶ್ವರ್ ದಿಲ್ಲಿ ದೌರ ಕೈಗೊಳ್ತಾ ಇದ್ದಾರೆ. ನಾಳೆ ಬುಧವಾರ ಬೆಳ್ಳಂಬೆಳಗ್ಗೆ ದೆಹಲಿಯಲ್ಲಿ ನೆಲೆಸಿರುವ ಬಿಜೆಪಿ ಆಲಾಕಮಾನ್ ಸ್ಟಾರ್ ನಾಯಕರ ಎಲ್ಲ ತಲೆಬಾಗಿಲುಗಳಿಗೆ ತಲುಪಿ ಕಾಲಿಂಗ್ ಬೆಲ್ ಗುಂಡಿ ಒತ್ತಲಿದ್ದಾರೆ ಯೋಗೇಶ್ವರರು. ಅಮಿತ್ ಶಾ, ಜೆಪಿ ನಡ್ಡಾ, ಪ್ರಹ್ಲಾದ್ ಜೋಶಿ, ರಾಜನಾಥ್ ಸಿಂಗ್ ಹಾಗೂ ಬಿಜೆಪಿ ಕರ್ನಾಟಕದ ಪ್ರಭಾರಿ ನಾಯಕರ ಮನೆಯಲ್ಲಿ ಕುಳಿತು ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಮೈತ್ರಿ ಅಭ್ಯರ್ಥಿಯಾಗಿ ತನ್ನನ್ನೇ ಕಣಕ್ಕೆ ಇಳಿಸಲು ತೀರ್ಮಾನಿಸಬೇಕು ಎಂದು ಒತ್ತಡದ ಅಹವಾಲು ಪ್ರೆಸೆಂಟ್ ಮಾಡಲಿದ್ದಾರೆ. ವರಿಷ್ಠರ ಜೊತೆಗೆ ಬುಧವಾರ ನಡೆಸಲಿರುವ ಚರ್ಚೆಯಲ್ಲಿ ತನಗೆ ಟಿಕೆಟ್ ಕೊಟ್ಟರೆ ಏನೆಲ್ಲ ಪಾಸಿಟಿವಿಟಿ, ಚುನಾವಣೆ ಗೆಲ್ಲುವುದರ ಜೊತೆಗೆ ಮೈಸೂರು ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆ ಮತ್ತು ಮೈತ್ರಿ ಧರ್ಮದ ಭದ್ರತೆಗೆ ಸಿಗಲಿದೆ ಎಂಬುದನ್ನು ಸಿಪಿವೈ ಮುಖಾಮುಖಿ ತಿಳಿಸಿಕೊಡಲಿದ್ದಾರೆ. ತನ್ನ ರಾಜಕೀಯ ಶಕ್ತಿಯನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅರಿತಿದ್ದಾರೆ. ಆದರೂ ತನ್ನ ವಿರುದ್ಧ ಧ್ವನಿ ಹಾಕ್ತಾ ಇದ್ದಾರೆ. ಈ ಅಪಸ್ವರ ನಿಲ್ಲಿಸಿ ತನ್ನ ಉಮೇದುವಾರಿಕೆಗೆ ಜೆಡಿಎಸ್ ಸಹಕಾರ ಪಡೆಯಲು ಕುಮಾರಸ್ವಾಮಿಯವರ ಮನವೊಲಿಸಬೇಕು ಎಂದು ಕೋರಿಕೊಳ್ಳಲಿದ್ದಾರೆ ಯೋಗೇಶ್ವರರು. ಹಿಂದೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರ ಗೆದ್ದುಕೊಳ್ಳುವಲ್ಲಿ ತನ್ನ ಪಾತ್ರ ಎಂಥದ್ದು ಎಂಬುದನ್ನು ಸಹ ಇಲ್ಲಿ ಮತ್ತೊಮ್ಮೆ ಯೋಗೇಶ್ವರ್ ಹೈಕಮಾಂಡ್ ನಾಯಕರಿಗೆ ನೆನಪು ಮಾಡಿಕೊಡುವವರಿದ್ದಾರೆ. ಇತ್ತೀಚೆಗೆ ಇದೇ ವಿಚಾರಕ್ಕೆ ದಿಲ್ಲಿ ತಲುಪಿದ್ದಾಗ ಹೈಕಮಾಂಡ್ ಸಿಪಿವೈ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ. ನಾಳೆ ಬುಧವಾರ ಮಾತ್ರ ಶತಾಯ ಗತಾಯ ಆಲಾಕಮಾನ್ ನಾಯಕರನ್ನು ಮೀಟ್ ಮಾಡಲು ಪರ್ಫೆಕ್ಟ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಯೋಗೇಶ್ವರರು. ಈ ಪ್ರಯತ್ನಕ್ಕೆ ಎಷ್ಟರ ಮಟ್ಟಿಗೆ ಆಕ್ಷನ್ ಸಿಗುತ್ತೆ, ಆಕ್ಷನ್ ಬರುತ್ತೆ ಎನ್ನುವುದು ನಾಳೆ ಮೀಟಿಂಗ್ ಆದ ನಂತರವೇ ಗೊತ್ತಾಗಲಿದೆ. ಪ್ರೇಕ್ಷಕರೇ, ಚನ್ನಪಟ್ಟಣ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ಗೆ ರಾಜಕೀಯ ನೆಲೆ ಕೊಟ್ಟ ವಿಧಾನಸಭೆ ಕ್ಷೇತ್ರ. ಈಗ ಜೆಡಿಎಸ್ ಎನ್ಡಿಎ ಅಂದ್ರೆ ಬಿಜೆಪಿಗೆ ಮಿತ್ರ ಪಕ್ಷ. ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡಿದ್ದರು. ಅವರಿಗೆ ಆ ಮೂಲಕ ಅವರ ಪಕ್ಷ ಜೆಡಿಎಸ್ ಪಕ್ಷಕ್ಕೂ ವಿಶೇಷ ಮಾನ್ಯತೆ ಕೊಟ್ಟಿದ್ದರು. ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರ ಅಷ್ಟು ಸಿಂಪಲ್ ಆಗಿಲ್ಲ. ಇಲ್ಲಿ ಕುಮಾರಸ್ವಾಮಿ ತಮ್ಮ ನೆಲೆಯನ್ನು ಬಿಟ್ಟುಕೊಡಲು ಸಿದ್ಧರಾಗುವುದು ಸುಲಭದ ಮಾತಲ್ಲ. ಆದ್ದರಿಂದ ಬಿಜೆಪಿ ನಡೆ ಅತ್ಯಂತ ಸಹನೆ ಹಾಗೂ ಜಾಣತನದಿಂದ ವೇವ್ ಪಡೆದುಕೊಳ್ತಾ ಇದೆ. ಇದನ್ನು ಸಿಪಿವೈ ಕೂಡ ಬಲ್ಲರು. ಒಂದು ಕಡೆ ಸ್ವಪಕ್ಷೀಯ ಆಕಾಂಕ್ಷಿ ಯೋಗೇಶ್ವರರು, ಮತ್ತೊಂದು ಬದಿಯಲ್ಲಿ ಮೈತ್ರಿ ಪಕ್ಷ ಜೆಡಿಎಸ್. ಹೀಗೆ ಟಿಕೆಟ್ ತೀರ್ಮಾನಕ್ಕೆ ಬಿಜೆಪಿ ಆಲಾಕಮಾನಿಗೆ ಮಗ್ಗಲು ಮುಳ್ಳಾಗಿದೆ. ತೀರ್ಮಾನವೇನಾದರೂ ಯೋಗೇಶ್ವರರ ವಿರುದ್ಧವಾಗಿ ಬಂದರೆ ಅವರು ಎನ್ಡಿಎ ಎದುರಾಳಿಯ ಸಖ್ಯ ಮಾಡಲೂಬಹುದು. ಹಾಗಾದರೆ ಅನಾವಶ್ಯಕವಾಗಿ ಚನ್ನಪಟ್ಟಣ ಕಾಂಗ್ರೆಸ್ಗೆ ಖುದ್ದು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟವೇ ಬಾಗಿನ ಕೊಟ್ಟಂತಾಗುತ್ತದೆ. ಅಥವಾ ಸಿಪಿಐ ಬಂಡಾಯವೆದ್ದು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಉಪಚುನಾವಣೆಯ ಅಖಾಡಕ್ಕೆ ಧುಮುಕಿ ಶೆಡ್ ಹೊಡೆಯಬಹುದು. ಭಾದ್ರಪದ ಗಣಪತಿ ಹಬ್ಬದ ವೇಳೆಗೆ ಆಲ್ ವಿಲ್ ಗೆಟ್ ಕ್ಲಿಯರ್ ಅಂತ ಅನಿಸ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ.